ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡ್ ಪೆನ್ಸಿಲ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾವು ಕನ್ನಡ ಚಿತ್ರರಂಗದ ಹೆಸರಾಂತ ಹಾಸ್ಯ ಕಲಾವಿದ ಸಾಧು ಕೋಕಿಲ ಅವರವರ ಭಾವಚಿತ್ರನ ಡ್ರಾ ಮಾಡ್ತಾಯಿದ್ದೀವಿ. ಈ ಡ್ರಾ ಮಾಡೋದಕ್ಕೆ ನಾನು A4 ಸೈಜ್ ವೈಟ್ ಪೇಪರ್ ಮತ್ತು ಕಲರ್ ಪೆನ್ಸಿಲ್ ಎರಡನ್ನೂ ಯೂಸ್ ಮಾಡಿದ್ದೀನಿ. ಮತ್ತು ಇದನ್ನು ನಾನು ಮೊದಲು ಗ್ರೇಡ್ ಮುಖಾಂತರ ಡ್ರಾ ಮಾಡ್ಕೊಂಡಿದ್ದೀನಿ, ಆಮೇಲೆ ಕಲರಿಂಗ್ ಮಾಡ್ತಾಯಿದ್ದೀನಿ. ಡ್ರಾ ಮಾಡ್ಕೊಂಡು ಪೆನ್ಸಿಲ್ ಸ್ಕೆಚ್ ಏನು ಅದನ್ನೇನು ವೀಡಿಯೋದಲ್ಲಿ ತೋರಿಸಿಲ್ಲ ನಾನು. ಹಾಗೆ ಕಲರಿಂಗ್ ಮಾಡೋದು ಮಾತ್ರ ನಾನು ತೋರಿಸ್ಕೊಡ್ತಾಯಿದ್ದೀನಿ, ನೋಡ್ಬೋದು. ಅವರು ಕನ್ನಡಕವನ್ನು ಒಂದು ಕೇಸರಿ ಬಣ್ಣ ಕನ್ನಡಕ ಹಾಕಿರೋ ರೀತಿ ನಾನು ಡ್ರಾ ಮಾಡ್ತಾಯಿರೋದು. ಮಿಕ್ಕಿದ್ದಕ್ಕೆಲ್ಲ ನಾನು ಫೇಸ್ ಕಲರ್ಗೆ ಮತ್ತು ಇದಕ್ಕೆಲ್ಲ ನಾನು ಫೇಸ್ ಕಲರ್ ಪೆನ್ಸಿಲ್ ಫೇಸ್ ಕಲರ್ದೇ ಕಲರ್ ಸಿಗುತ್ತೆ, ನೀವು ಅದರಲ್ಲೇ ಡ್ರಾ ಮಾಡ್ಬೋದು. ಮತ್ತು ಇದಕ್ಕೆ ನಾನು ಎಲೆಕ್ಟ್ರಾನಿಕ್ ಎರೇಸರ್ ಉಪಯೋಗಿಸಿದ್ದೀನಿ. ಕೆಲವೊಂದು ಕಡೆ ಅದು ಬಳಕೆ ಆಗುತ್ತೆ, ಅದರಿಂದ ಅದನ್ನು ಬಳಸಿದ್ದೀನಿ ನಾನು. ಇನ್ನು ಫೇಸ್ಗೆಲ್ಲ ನಾನು ಈ ಬ್ರೌನ್ ಉಪಯೋಗಿಸಿದ್ದೀನಿ, ಲೈಟ್ ಶೇಡ್ ಬ್ರೌನ್ ಉಪಯೋಗಿಸ್ತೀನಿ. ಮತ್ತು ಫೇಸ್ ಕಲರ್ ಪೆನ್ಸಿಲ್ ಉಪಯೋಗಿಸಿದ್ದೀನಿ. ಮತ್ತು ಈ ರೀತಿ ಡ್ರಾ ಮಾಡಬೇಕಾದ್ರೆ ನಾವು ಪ್ರತಿಯೊಂದನ್ನು ನಾವು ಕೂಲಂಕುಷವಾಗಿ ಅಬ್ಸರ್ವ್ ಮಾಡಬೇಕು. ಇದು ಕನ್ನಡಕದ ಒಳಗಡೆ ಸ್ವಲ್ಪ ಬ್ಲರ್ರಾಗಿರುತ್ತೆ, ಯಾಕೆಂದರೆ ಗ್ಲಾಸ್ ಒಳಗಡೆ ಕಾಣೋದ್ರಿಂದ ಸ್ವಲ್ಪ ಲೈಟಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಫೇಸ್ ಎಲ್ಲ ಸ್ವಲ್ಪ ಡಾರ್ಕಾಗಿ ಮಾಡಬೇಕಾಗುತ್ತೆ, ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡು ನಾವು ಡ್ರಾಯಿಂಗ್ ಮಾಡಬೇಕಾಗುತ್ತೆ. ಇದೇ ರೀತಿ ನಾವು ಬೇರೆ ಕಲಾವಿದರು ಡ್ರಾಯಿಂಗ್ನೆಲ್ಲ ನಮ್ಮ ಚಾನಲಲ್ಲಿ ಮಾಡ್ತೀವಿ, ಡ್ರಾಯಿಂಗ್ ಮಾಡ್ತೀವಿ, ಆ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ ವೀಡಿಯೋಗಳನ್ನೆಲ್ಲ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಾವು ಹಾಕೋ ವೀಡಿಯೋಗಳಿಗೆಲ್ಲ ನೀವು ಪ್ರತಿಯೊಂದಕ್ಕೂ ಕಾಮೆಂಟ್ ಮಾಡಿ. ಏನಾದ್ರು ಪ್ರಾಬ್ಲಮ್ ಇದ್ರೂ ನಾವು ಅದನ್ನು ತಿದ್ಕೊಳ್ತೀವಿ, ಮುಂದಿನ ವೀಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ. ನಮ್ಮ ವೀಡಿಯೋಗಳನ್ನ ನೋಡಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ವೀಡಿಯೋಗಳನ್ನ ದಯವಿಟ್ಟು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ, ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನೀವು ಕೊಡೋ ಒಂದು ಲೈಕ್ ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಭಾಳ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ನಮ್ಮ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸಿ. ಇದೇ ರೀತಿ ಮುಂದಿನ ಹಲವಾರು ಕನ್ನಡ ಕಲಾವಿದರು ಮತ್ತು ಬೇರೆ ಭಾಷೆಯ ಕಲಾವಿದರು ಮತ್ತು ಗಣ್ಯ ವ್ಯಕ್ತಿಗಳು ಇವರ ಭಾವಚಿತ್ರ ನಾವು ಡ್ರಾ ಮಾಡ್ತೀನಿ, ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿ. ನಮ್ಮ ಈ ಚಾನಲ್ಲಿ ಡ್ರಾಯಿಂಗ್ ಮಾಡುವುದು ಹೇಗೆ ಅಂತ ಮಕ್ಕಳಿಗೋಸ್ಕರ ಅಂತಲೇ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಅಲ್ಲಿ ಶೇಡಿಂಗ್ ಮಾಡೋದು ಹೆಂಗೆ, ಕಲರ್ ಪೆನ್ಸಿಲ್ ಸ್ಕೆಚ್ ಹಾಕೋದು ಹೆಂಗೆ, ಕಲರ್ ಶೇಡಿಂಗ್ ಮಾಡೋದು ಹೆಂಗೆ, ಮತ್ತು ಬೆಳಕು ಮತ್ತು ಕತ್ತಲು ಇವುಗಳಿಗೆ ಶೇಡಿಂಗ್ ಕೊಡೋದು ಹೇಗೆ ಪೆನ್ಸಿಲ್, ಅದನ್ನೆಲ್ಲ ನಾವು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀವಿ. ಆ ವಿಡಿಯೋಗಳನ್ನ ನೋಡಿ ಡ್ರಾಯಿಂಗ್ ಕಲಿಯೋರಿಗೆ ಅದು ತುಂಬ ಈಸಿ ಆಗ್ಬೋದು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ವಾಟರ್ ಪೇಂಟ್ ಮತ್ತು ಕ್ರೈನ್ಸ್ ಡ್ರಾಯಿಂಗ್ ಇದೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡಿ ಪ್ರೋತ್ಸಾಹಿಸಿ. ನಾವು ಬರೀ ಭಾವಚಿತ್ರನೇ ಅಲ್ಲ, ನೇಚರ್ ಡ್ರಾಯಿಂಗ್, ಸೀನರಿ ಮತ್ತು ಅನಿಮಲ್ ಡ್ರಾಯಿಂಗ್ ಮತ್ತು 3D ಡ್ರಾಯಿಂಗ್ ಮುಂತಾದ ಎಲ್ಲ ಡ್ರಾಯಿಂಗ್ಗಳನ್ನ ಕೂಡ ನಾವು ವಿಡಿಯೋ ಮಾಡಿ ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತೀವಿ, ನೋಡಿ ಪ್ರೋತ್ಸಾಹಿಸಿ ನಮ್ಮನ್ನು. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬರಿಗೂ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಕೂಲಂಕುಷವಾಗಿ, ಅಂದರೆ ಗ್ರೇಡ್ ಮುಖಾಂತರ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ, ಅದನ್ನು ನೋಡ್ಬೋದು. ಈಗ ಒಂದೊಂದು ಚಾನಲ್ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಆದರೆ ನಾವು ಮಾಡೋದು ಹೇಗೆ, ನಾವು ಡ್ರಾಯಿಂಗ್ ಮಾಡೋದು ಯಾವ ರೀತಿ ಅಂತ ನನ್ನ ಚಾನಲ್ನ ಹೇಳ್ಕೊಡ್ತೀನಿ, ನೋಡಿ. ನೀವು ಡ್ರಾಯಿಂಗ್ ಮಾಡ್ಬೋದು. ಡ್ರಾಯಿಂಗ್ ಏನು ಈಸಿ ಅಲ್ಲ, ಹಂಗೆ ಕಷ್ಟವೂ ಅಲ್ಲ. ನೀವು ಮಾಡ್ತೀನಿ ನಮ್ಮ ಮನಸ್ಸಿದ್ರೆ ಖಂಡಿತ ಡ್ರಾಯಿಂಗ್ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಮುಖ್ಯವಾಗಿ ಬೇಕಾಗಿರೋದು ನಮಗೆ ತಾಳ್ಮೆ, ಸಹನೆ. ನೀವು ಡ್ರಾಯಿಂಗ್ ಮಾಡ್ತೀನಿ ಅನ್ನೋ ಮನಸ್ಸಿದ್ರೆ ಖಂಡಿತ ಮಾಡ್ಬೋದು. ಮುಖ್ಯವಾಗಿ ಪ್ರಾಕ್ಟೀಸ್ ಮಾಡಿ, ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದನ್ನು ಬೇಕಾದ್ರೂ ಮಾಡ್ಬೋದು ನೀವು. ಅದಕ್ಕೆ ಸ್ವಲ್ಪ ಸಮಯಾವಕಾಶ ತಗುತ್ತೆ, ಅದು ಸಡನ್ಲಿ ಎಲ್ಲ ಆಗಲ್ಲ ಒಂದೇ ಸಾರಿ. ಪ್ರಾಕ್ಟೀಸ್ ಮಾಡಿ, ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ, ಖಂಡಿತ ನೀವು ಕೂಡ ಡ್ರಾಯಿಂಗ್ ಮಾಡ್ಬೋದು. ನೀವು ಕೂಡ ಡ್ರಾಯಿಂಗ್ ಇಷ್ಟಪಡೋದಾರಿಲ್ಲ, ನಿಮ್ಮ ಸ್ನೇಹಿತರು ಇಷ್ಟಪಡೋದಾದ್ರೆ ಖಂಡಿತ ನಿಮ್ಮ ಭಾವಚಿತ್ರನೂ ಕೂಡ ನಾವು ಡ್ರಾಯಿಂಗ್ ಮಾಡಿಕೊಡ್ತೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರಿಪ್ಷನಲ್ಲಿ ನಮ್ಮ ಮೇಲ್ ಐ ಡಿ ಹಾಕಿರ್ತೀನಿ, ಇಲ್ಲ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ. ಖಂಡಿತ ವಾಟ್ಸಪ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮ್ಮ ಭಾವಚಿತ್ರನೂ ಕೂಡ ನಾವು ಡ್ರಾಯಿಂಗ್ ಮಾಡಿಕೊಡ್ತೀವಿ.
ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಿಮಗೆ ಫೋಟೋ ಡ್ರಾಯಿಂಗ ಕಲರ್ ಸ್ಕೆಚ್ ಆಗ್ಬೋದು, ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ಬೋದು. ನೀವು ಯಾವ್ದು ಕೇಳ್ತೀರೋ ಅದನ್ನು ಖಂಡಿತ ನಾವು ಡ್ರಾಯಿಂಗ್ ಮಾಡಿಕೊಡ್ತೀನಿ. ನೀವು ಇರೋ ಜಾಗಕ್ಕೆ ಬೇಕಾದ್ರೆ ಕೊರಿಯರ್ ಮುಖಾಂತರ ತಲುಪಿಸ್ತೀನಿ, ಇಲ್ಲ ಇಲ್ಲೇ ಲೋಕಲ್ ಆದರೆ ನೀವು ನಾವೇ ಕೂಡ ನಿಮಗೆ ಖುದ್ದಾಗಿ ತಂದು ಕೊಡ್ತೀವಿ. ಇಲ್ಲ ಹೊರಗಿನವರಾದರೆ ನಿಮಗೆ ಕೊರಿಯರ್ ಮುಖಾಂತರ ತಲುಪಿಸ್ತೀವಿ. ಖಂಡಿತ ಬೇಕಾದ್ರೆ ವಾಟ್ಸಪ್ ಮಾಡಿ, ಇಲ್ಲ ಮೇಲ್ ಮಾಡಿ, ಖಂಡಿತ ನಿಮಗೆ ಡ್ರಾಯಿಂಗ್ ಮಾಡಿಕೊಡ್ತೀನಿ. ಸಾಧು ಕೋಕಿಲ ಅವರು ಕನ್ನಡ ಚಿತ್ರರಂಗದಲ್ಲಿ ಭಾಳ ಹೆಸರಾಂತ ಹಾಸ್ಯ ಕಲಾವಿದರಾಗಿದ್ದಾರೆ. ಇವರು ಅಭಿನಯಿಸಿರೋ ರಾಮಕೃಷ್ಣ ಸಿನಿಮಾನ ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಆಸೆ ಇವರಲ್ಲಿದೆ. ಇವರು ನಿರ್ದೇಶನ ಮಾಡಿರೋ ರಕ್ತ ಕಣ್ಣೀರು ಸಿನಿಮಾ ಅದ್ಭುತವಾದ ಸಿನಿಮಾ. ಅದು ಅವರ ನಿರ್ದೇಶನ ಮೊದಲನೇ ಸಿನಿಮಾ ಇದು ರಕ್ತ ಕಣ್ಣೀರು. ಅದ್ಭುತವಾದ ನಿರ್ದೇಶನ. ಇನ್ನೂ ಮುಂತಾದ ಸಿನಿಮಾಗಳೆಲ್ಲ ನಿರ್ದೇಶನ ಮಾಡಿದ್ದಾರೆ. ಆದರೆ ನಮಗಿಷ್ಟವಾದ ಸಿನಿಮಾ ಅಂದರೆ ಇವ್ರದ್ದು ರಕ್ತ ಕಣ್ಣೀರು. ರಾಮಕೃಷ್ಣ ಸಿನಿಮಾ ಮಾತ್ರ ನಮಗೆ ಭಾಳ ಇಷ್ಟ. ಇವರು ಪ್ರತಿಯೊಬ್ಬ ಕಲಾವಿದ, ಹಿರಿಯ ಕಲಾವಿದ, ಹೊಸ ಕಲಾವಿದ ಪ್ರತಿಯೊಬ್ಬರ ಜೊತೆನೂ ಅಭಿನಯಿಸಿದ್ದಾರೆ. ಅದ್ಭುತ ಕಲಾವಿದ. ಇವರ ಭಾವಚಿತ್ರನ ಬಿಡಿಸೋದಕ್ಕೆ ನಮಗೂ ಭಾಳ ಖುಷಿಯಾಗುತ್ತೆ. ನೋಡಿ ಪ್ರೋತ್ಸಾಹಿಸಿ ನಮ್ಮನ್ನು. ಹೊಸ ಯೂಟ್ಯೂಬರ್ಸ್ಗಳಿಗೆಲ್ಲ ಪ್ರೋತ್ಸಾಹ ನೀಡಿ. ನನ್ನ ಹಾಗೆ ಭಾಳಷ್ಟು ಜನ ಇದ್ದಾರೆ ಹೊಸ ಯೂಟ್ಯೂಬರ್ಸು. ಪ್ರೋತ್ಸಾಹ ನೀಡಿ. ನೀವು ನೋಡೋ ಒಂದು ವೀಡಿಯೋದಿಂದ ನೀವು ಕೂಡ ಒಂದು ಲೈಕ್, ನಾವು ಮಾಡೋ ಮುಂದಿನ ವೀಡಿಯೋಗಳಿಗೆ ಭಾಳ ಪ್ರೋತ್ಸಾಹ ಸಿಗುತ್ತೆ. ನಾನು ಇಲ್ಲಿ ಇವರ ಮುಖಕ್ಕೆ ಲೈಟಾಗಿ ಬ್ರೌನ್ ಕಲರ್ ಉಪಯೋಗಿಸಿದ್ದೀನಿ, ಮತ್ತು ಸ್ವಲ್ಪ ಡಾರ್ಕ್ ಬ್ರೌನ್ ಉಪಯೋಗಿಸಿದ್ದೀನಿ. ಯಾಕಂದರೆ ನಾವು ಶೇಡಿಂಗ್ ಕೊಡಬೇಕಾರಲ್ಲ ಸ್ವಲ್ಪ ಡಾರ್ಕ್ ಬ್ರೌನ್ ಬೇಕಲೇಬೇಕು. ನಾವು ಏನೇ ಮಾಡಿದ್ರು ಕೊನೆಯಲ್ಲಿ ಬ್ಲ್ಯಾಕ್ ಕಲರಲ್ಲಿ ನಾವು ಶೇಡಿಂಗ್ ಕೊಟ್ಟರೆ ಅದು ಲುಕ್ ಬರೋದು. ಅದನ್ನು ಕೂಡ ನಾವು ಇಲ್ಲಿ ಮಾಡಿದ್ದೀವಿ. ಇಲ್ಲಿ ಅವರ ಹಲ್ಲುಗಳನ್ನು ನೋಡ್ಬೋದು. ಹಲ್ಲಿಗೆ ನಾವು ಯಾವುದೇ ರೀತಿ ವೈಟ್ ಕಲರ್ ಹಾಕಿಲ್ಲ, ಅದನ್ನು ಹಂಗೆ ಮಾಡಿದ್ದೀವಿ, ಹಂಗೆ ಬಿಟ್ಟಿದ್ದೀನಿ ಅಷ್ಟೇ. ಸುತ್ತ ಬ್ಲ್ಯಾಕ್ ಮತ್ತು ಬ್ರೌನಲ್ಲಿ ಹಾಗೆ ಶೇಡಿಂಗ್ ಮಾಡಿದ್ದೀವಿ. ಇಲ್ಲಿ ನಾನು ಎಲೆಕ್ಟ್ರಾನಿಕ್ ಎರೇಸರ್ ಉಪಯೋಗಿಸಿದ್ದೀನಿ. ಕೆಲವೊಂದು ಕಡೆ ನಾವು ಅದು ಬಳಸಲೇಬೇಕಾಗುತ್ತೆ, ಅದರಿಂದ ಅದನ್ನು ಬಳಸಿದ್ದೀನಿ. ನೋಡ್ಬೋದು ನೀವು. ನೀವು ಕೂಡ ಡ್ರಾಯಿಂಗ್ ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಿ. ಒಂದೇ ಸರಿ ಭಾವಚಿತ್ರ ಮಾಡ್ತೀನಿ, ಬಿಡಿಸ್ತೀನಿ ನಾನು ಅಂತ ಟ್ರೈ ಮಾಡಿಬಿಡಿ. ಒಂದೊಂದಾಗಿ ಪ್ರಾಕ್ಟೀಸ್ ಮಾಡಿ. ಒಂದೇ ಸರಿ ಎಲ್ಲನೂ ಬರೆಯೋಕ್ಕಾಗಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಡ್ರಾಯಿಂಗ್ ಮುಂದಕ್ಕೆ ಚೆನ್ನಾಗಿ ಬರುತ್ತೆ. ಆದರೆ ಒಂದೇ ಸರಿ ನೀವು ನಮ್ಮ ಡ್ರಾಯಿಂಗ್ ಚೆನ್ನಾಗಿ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕೆ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದೆಲ್ಲ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಬರುತ್ತೆ ಕೂಡ. ನೀವೇನೇ ಡ್ರಾಯಿಂಗ್ ಮಾಡ್ಬೋದು, ಏನೇ ಬರೆದ್ರು ನೋಡಿದಂಥವರು ಅದು ಚೆನ್ನಾಗಿದೆ ಅಂದಾಗಲೇ ನಮಗೆ ತೃಪ್ತಿ ಆಗೋದು. ಯಾಕೆಂದರೆ ನಮ್ಮ ಡ್ರಾಯಿಂಗ್ ನಾವು ಮಾಡೋದು ನಮ್ಗೆ ಯಾವಾಗಲೂ ಚೆಂದನೇ ಇರುತ್ತೆ. ಆದರೆ ಅದನ್ನು ಬೇರೆಯವರು ಒಪ್ಪಿದಾಗಲೇ ನಾವು ಮಾಡಿರೋ ಡ್ರಾಯಿಂಗಿಗೂ ಸಾರ್ಥಕ ಆಗೋದು. ನೋಡಿ, ನಾನು ಇಲ್ಲಿ ಕೂದಲಿಗೆ ನಾನು ಬ್ರೌನು ಮತ್ತು ಯೆಲ್ಲೋ ಮತ್ತು ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲ್ಯಾಕ್ ಮತ್ತು ಡಾರ್ಕ್ ಬ್ಲ್ಯಾಕ್ ಇಷ್ಟು ಉಪಯೋಗಿಸಿದ್ದೀನಿ. ಯಾಕೆಂದರೆ ಅವ್ರದ್ದು ಸ್ವಲ್ಪ ಕೆಂಚು ಕಲರಲ್ಲಿ ಕೂದಲಿದೆ, ಅದರಿಂದ ನಾವು ಇಷ್ಟು ಕಲರ್ನೂ ಉಪಯೋಗಿಸಿ ಇದು ಮಾಡಿ. ಮತ್ತು ಮಧ್ಯದಲ್ಲಿ ಯೆಲ್ಲೋ ಕಲರ್ ಬಳಸಿದ್ದೀನಿ, ಆರೆಂಜ್ ಬಳಸಿದ್ದೀನಿ. ಯಾಕೆಂದರೆ ಬೆಳಕಿನ ಕಿರಣ ಬಿದ್ದಾಗ ನಮ್ಮ ಕೂದಲಿನ ಬಣ್ಣ ಕೂಡ ಸ್ವಲ್ಪ ಚೇಂಜಸ್ ಥರ ಆಗುತ್ತೆ. ಅದರಿಂದ ನೋಡ್ಬೋದು ನೀವು ಇಲ್ಲಿ ನಾನು ಕೂದಲು ಎಲ್ಲ ಥರ ಮಿಕ್ಸ್ ಮಾಡಿರೋದ್ರಿಂದ ನಿಮ್ಗೆ ಆ ಥರ ಡಾರ್ಕಾಗಿ ಕ್ಲೀನಾಗಿ ಕಾಣುತ್ತೆ. ಇನ್ನೊಂದೇನು ಅಂದರೆ ನಾವು ಮೊಬೈಲಲ್ಲಿ ಶೂಟ್ ಮಾಡೋದ್ರಿಂದ ಸ್ವಲ್ಪ ನಾವು ಮಾಡಿರೋ ಡ್ರಾಯಿಂಗ್ ಸ್ವಲ್ಪ ಲೈಟಾಗಿ ಕಾಣುತ್ತೆ. ಆದರೆ ನಾವು ರಿಯಲಾಗಿ ನಾವು ಮಾಡಿರೋ ಡ್ರಾಯಿಂಗು ಇದಕ್ಕಿಂತ ಡಾರ್ಕ್ ಆಗಿರುತ್ತೆ, ಒಂದು ಪಟ್ಟು ಹೆಚ್ಚಿಗೆ ಡಾರ್ಕ್ ಆಗಿರುತ್ತೆ. ನಾವು ಮಾಡಿರೋ ಡ್ರಾಯಿಂಗ್ ಅಬ್ಸರ್ವ್ ಮಾಡೋದಿಲ್ಲಿ ಸ್ವಲ್ಪ ಎಲ್ಲ ಕ್ಲೀನಾಗಿ ಆಗಿದೆ ಡ್ರಾಯಿಂಗು. ಅದರಿಂದ ನಾವು ಅಬ್ಸರ್ವ್ ಮಾಡಿ ಕೊನೆಯಲ್ಲಿ ನಾನು ವೈಟ್ ಜೆಲ್ ಪೆನ್ನು ಕೂಡ ಉಪಯೋಗಿಸಿದ್ದೀನಿ. ಅದನ್ನು ಸ್ವಲ್ಪ ನಾವು ವೈಟ್ ಕಲರ್ ಪೆನ್ಸಿಲು ಕ್ಲೀನಾಗಿ ಬರೆದಿರೋ ಕಾರಣ ವೈಟ್ ಜೆಲ್ ಪೆನ್ ಕೂಡ ಉಪಯೋಗಿಸ್ಬೋದು ನಾವು. ಆದರೆ ನಾವು ವೈಟ್ ಕಲರ್ ಇರಬೇಕು ಅನ್ನೋ ಆ ಕಡೆ ನಾವು ಬಳಸ್ಬೋದು. ನೋಡಿ, ಡ್ರಾಯಿಂಗ್ ಮುಗಿತಾ ಬಂತು. ನೋಡಿ, ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ನಾವು ಹಾಕೋ ವೀಡಿಯೋಗಳನ್ನ ಪ್ರತಿಯೊಂದನ್ನು ನೋಡಿ. ಏನಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಮುಂದಿನ ವೀಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ. ಇನ್ನೇನಾದ್ರು ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಾವು ಹಾಕೋ ವೀಡಿಯೋಗಳನ್ನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಕಂಪ್ಲೀಟ್ ಆಗಿದೆ ಸ್ನೇಹಿತರೆ, ನೋಡ್ಬೋದು ಡ್ರಾಯಿಂಗ್ ಹೇಗಿದೆ ಅಂತ. ದಯವಿಟ್ಟು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.